ದೋಸೆ ರೆಸಿಪಿ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲರಿ. ಅದ್ರಾಗಂತೂ ಹೋಟೆಲ್ ಸ್ಟೈಲ್ನಾಗ ಸೆಟ್ ದೋಸೆ ಅಂದರೆ ಯಾರಿಗೆ ಇಷ್ಟ ಆಗಂಗಿಲ್ಲ. ಅದು ಮೆತ್ತಗೆ ಬಾಯಾಗಿಟ್ಟು ಕರಗಬೇಕು ನೋಡಿರಿ. ಇದನ್ನ ಮನ್ಯಾಗನ ಮಾಡ್ಕೋಬೋದು ನಾವು. ಭಾಳ ಅಂದ್ರೆ ಭಾಳ ಈಸಿ. ಬರ್ರಿ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗಿತ್ತು ಅಂತೇಳಿ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ. ಈ ಸೆಟ್ ದೋಸೆ ಒಳಗೆ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಅಂದ್ರೆ ಕಾಂಬಿನೇಷನ ಸೂಪರ್ ಆಗಿರ್ತೈತಿ. ಬರ್ರಿ ಸೆಟ್ ದೋಸೆ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋನು. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ. ಹಂಗೆ ಸೈಡ್ನಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿರಿ, ಅಲ್ಲಿ ಆಲ್ ಹತ್ತು ಬರ್ತೈತಿ, ಅದನ್ನು ಹೊಡೀರಿ. ನಾನು ಮೊದಲಿಗೆ ನೋಡಿರಿ ಈ ಗ್ಲಾಸ್ನಾಗೆ 2 ಗ್ಲಾಸ್ನಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಚಲೋ ಅಕ್ಕಿಯಿಂದನೂ ಮಾಡ್ಕೋಬೋದು. ಇವಾಗ ಈ ಕಪ್ ತೋರ್ಸಾತೀನಿ. ಈ ಕಪ್ಪಿಲೆ 1 ಕಪ್ನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊಂಡಿದ್ದೀನಿ, ಅದೇ ಕಪ್ನ್ಯಾಗ 1 ಕಪ್ನಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನೊಂದು 3-4 ಸತಿ ಹಸನ್ನಂಗೆ ತೊಳ್ಕೊಂಬಂದಿದ್ದೀನಿ ನೋಡಿರಿ. ಇವನೊಂದು 6 ಗಂಟೆ ನೆನೆಸಬೇಕು, ಹೀಗಾಗಿ ನೆನೆಸಾಕಿಡ್ತೀನಿ. ಇವಾಗ ನೋಡಿರಿ ಒಂದು ಸಾಯಂಕಾಲ ಒಂದು 5 ಗಂಟೆ ಅಥವಾ 6 ಗಂಟೆಗೆ ಇವ್ನು ರುಬ್ಬಾಕಿ ತೆಗ್ದೀನಿ. ಇವು ಪರ್ಫೆಕ್ಟಾಗಿ ನೆನೆದಾವೆಲ್ಲನೂ. ಈಗ ಒಂದು ಮಿಕ್ಸರ್ ಜಾರ್ ತೊಗೊಂಡು ಆ ಮಿಕ್ಸರ್ ಜಾರಿಗೆ ಹಾಕೊಳಾಕ್ತೀನಿ ನೋಡಿರಿ. ಇಲ್ಲಿ ನಾನು ನೀರು ಬಸ್ಕೊಂಡನ ಹಾಕೊಳಕತ್ತೀನಿ. ಸಪ್ರೇಟ್ ನೀರನ್ನ ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ರುಬ್ಕೊಂಬರ್ಬೇಕು ನೋಡಿರಿ. ಇದನ್ನು ನಾವು ತರಿಯಾಗಿ ರುಬ್ಕೋಬಾರ್ದು, ಸಣ್ಣಂಗೆ ಪೇಸ್ಟ್ ರೀತಿ ಒಳಗೆ ರುಬ್ಕೊಂಬರ್ಬೇಕು ನೋಡಿರಿ. ಈ ರೀತಿ ರುಬ್ಬಿದ್ರೆ ಸಾಕು. ಇದನ್ನೆಲ್ಲ ಸೈಡ ಒಂದು ಪಾತ್ರೆ ಒಳಗೆ ತೆಗೆದಿಟ್ಕೋತೀನಿ ನೋಡಿರಿ. ನೋಡಿ ಎಲ್ಲ ರುಬ್ಬಿದಾಗೈತಿ. ಇದನ್ನ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಕೋಬೇಕು. ಇದನ್ನು ಓವರ್ ನೈಟ್ ನಾವು ನೆನೆಸ್ಕೋಬೇಕು ನೋಡಿರಿ. ಈ ರೀತಿ ಮಿಕ್ಸ್ ಮಾಡಿ ಇದ್ರ ಮ್ಯಾಗ ಒಂದು ಮುಚ್ಚಿ ಸೈಡ್ನಾಗ ಇಟ್ಕೋತೀನಿ. ಇವಾಗ ಬೆಳಗ್ಗೆ 7 ಗಂಟೆಗೆ ತೋರ್ಸಾತ ನೋಡಿರಿ ಹಿಟ್ಟು ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬಂದತ್ತಂತೇಳಿ. ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಹಿಟ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನ ಬೇರೆ ಸಪ್ರೇಟಾಗಿನ ತಕ್ಕೊಳಕತ್ತೀನಿ. ನೀವು ಉಳಿದಿದ್ದ ಹಿಟ್ಟನ್ನ ಫ್ರಿಜ್ನಾಗ ಇಟ್ಕೊಂಡು ಯಾವಾಗ ಬೇಕಾದರೂ ದೋಸೆ ಮಾಡ್ಕೊಳ್ಬೋದು ನೋಡಿರಿ. ಈ ಹಿಟ್ಟಿಗೆ 1 ಚಿಟಕಿ ಅಷ್ಟು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಯಾಕೆ ಹಾಕೊಂಡಿರೋದು ಕೇಳ್ಬೋದು, ಇಲ್ಲಿ ಕಲರ್ ಚೆಂದ ಬರ್ತಾವೆ ಹೀಗಾಗಿ ಹಾಕ್ಕೊಂಡಿದ್ದೀನಿ. ನೀವು ಸ್ವೀಟ್ ಇಷ್ಟಪಡಂಗಿಲ್ಲ ಅಂದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಬೋದು. ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಸೈಡ್ನಾಗ ಇಟ್ಕೊಳ್ಳೋನು. ಮೊದಲಿಗೆ ನಾವಿಲ್ಲಿ ಚಟ್ನಿ ಮಾಡ್ಕೊಂಬರೋನು ನೋಡಿರಿ. ಚಟ್ನಿಗೆ ನಾನು ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದ್ರಾಗ ಹಸಿ ಕೊಬ್ಬರಿನ ಹೆಚ್ಚು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಸಣ್ಣ ಅರ್ಧ ಕಪ್ನೊಳಗೆ ಶೇಂಗಾ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಒಂದು 4 ಮುರಿದು ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನೋಡಿರಿ. ಇಷ್ಟ ಸಣ್ಣಗೆ ರುಬ್ಕೊಂಬಂದಿದ್ದೀನಿ. ಅದನ್ನು ಸೈಡ್ನಾಗ ಇಟ್ಕೊಳ್ಳೋನು. ಈಗ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋನು. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ, 1 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೊಂಡು ಚಟ್ನಿ ಮಾಡಿಟ್ಟಿದ್ರೊಳಗೆ ಹಾಕಿದ್ರೆ ಆಯ್ತು. ಚಟ್ನಿ ರೆಡಿ ಆಯ್ತು ನೋಡಿರಿ. ಇದನ್ನು ಸೈಡ್ನಾಗ ಇಡೋನು. ಇವಾಗ ಆಲೂಗಡ್ಡೆ ಬಾಜಿ ಮಾಡ್ಕೊಂಬರೋನು ಬರ್ರಿ. ಇವಾಗ ನೋಡಿರಿ ಗ್ಯಾಸ್ ಮೇಲೆ ಒಂದು ಕಡಾನ್ಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಎಣ್ಣೆ ಹಾಕ್ಕೊಳಾಕ್ತಾನೆ ಒಂದು 2-3 ಟೇಬಲ್ ಸ್ಪೂನಷ್ಟು. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳಕತ್ತೀನಿ. ಇವಾಗ ಉಳ್ಳಾಗಡ್ಡಿನ ಸಣ್ಣಂಗೆ ಹೆಚ್ಚಿಟ್ಟಿದ್ದು ನಾನು ಅವ್ನು ಹಾಕ್ಕೊಂಡಿದ್ದೀನಿ. ಹಂಗೆ ಕರಿಬೇವನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವ್ನ ಎಣ್ಣೆ ಒಳಗೆ ಒಂದಿಟ್ಟು ಫ್ರೈ ಮಾಡ್ಕೊತೀನಿ ನೋಡಿರಿ. ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗುತ್ತಾ ನಾನು ಫ್ರೈ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದೆಲ್ಲ ಫ್ರೈ ಆದ ತಕ್ಷಣ ನಾನು ಇದಕ್ಕೆ 1-2 ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ನಿ. ಆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ ನೋಡಿರಿ. ಇದೊಂದು 2 ನಿಮಿಷ ಫ್ರೈ ಆದ ತಕ್ಷಣ ನಾನು ಒಂದು 4 ಬಟಾಟಿನ ಕುದಿಸಿಟ್ಟಿದ್ನಿ. ಅವನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಇದಕ್ಕೆಲ್ಲ ಎಣ್ಣೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಫ್ಲೇವರ್ ಎಲ್ಲ ಹಿಡ್ಕೋಬೇಕು. ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋನು ನೋಡಿರಿ. ಬಾಜಿ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ದೋಸೆ ಒಳಗೆ ಯಾವುದೇ ರೀತಿ ದೋಸೆ ಮಾಡ್ಕೊರಿ ನೀವು, ಆಲೂಗಡ್ಡೆ ಬಾಜಿ ಮಾಡ್ಕೊಂಡ್ರೆ ಅಷ್ಟು ಟೇಸ್ಟ್ ಆಗಿರ್ತೈತಿ. ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಸೈಡ್ನಾಗ ಇಟ್ಕೊಂಡು ಬಿಡೋನು. ಇವಾಗ ದೋಸೆ ಮಾಡ್ಕೊಂಬರೋನು ಬರ್ರಿ. ಈ ಸೆಟ್ ದೋಸೆ ಮಾಡ್ಕೊಳ್ಳಾಕ ಒಂದು ಸ್ವಲ್ಪ ಗಜ್ರಿ, ಕೊತ್ತಂಬರಿ ಮತ್ತು ಕರಿಬೇವು ಇವನ್ನ ತುರಿದು ಇಟ್ಕೊಂಡಿದ್ದೀನಿ ನೋಡಿರಿ. ನಿಮ್ಮ ಕಡೆ ಇವೆಲ್ಲ ಇದ್ರೆ ಹಾಕೋರಿ, ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿರಿ, ನಡೀತೈತೆ ಹಂಗೆ ದೋಸೆ ಮಾಡ್ಕೊಂಡ್ರು. ಈಗ ನೋಡಿರಿ ಗ್ಯಾಸ್ ಮೇಲೆ ತೆಮಿ ಕಾದತ್ತಿ. ಅದಕ್ಕೆ ಸ್ವಲ್ಪ ನೀರು ಗೊಜ್ಜಿ ಒರೆಸ್ಕೊಂಡು ದೋಸೆ ಹಾಕ್ಕೊಳಕತ್ತೀನಿ. ಹಿಂಗೆ ಹಾಕ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಗಜ್ರಿ ತುರಿದಿದ್ದು ಮತ್ತು ಕೊತ್ತಂಬರಿ ಮತ್ತು ಕರಿಬೇವು ಹಿಂಗೆ ಹಾಕ್ಕೊಂಡ್ವಿ ಅಂದ್ರೆ ಸೇಮ್ ನಾವು ಹೋಟೆಲ್ನಾಗ ಯಾವ ರೀತಿ ಸೆಟ್ ದೋಸೆ ತಿಂದಿರ್ತೀವಲ್ಲ ಹಂಗೆ ಕಾಣಿಸ್ತಾವೆ ನೋಡಾಕನು ಮತ್ತು ಬಾಯಾಗೂ ಅಷ್ಟು ಟೇಸ್ಟ್ ಆಗಿರ್ತಾವೆ. ಒಮ್ಮೆ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿನೂ ಹೇಳ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ ಮತ್ತು ಅಷ್ಟು ಮೆತ್ತಗನ ಆಗಿರ್ತಾವೆ ಇವು ದೋಸೆ.
ನೋಡಿರಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು 2 ನಿಮಿಷ ಬೇಯಿಸ್ಕೊತೀನಿ. ಇವಾಗ ಓಪನ್ ಮಾಡಿ ತೋರ್ಸಾತ ನೋಡಿರಿ. ಮೇಲ್ಗಡೆ ನೀವು ಇದಕ್ಕೆ ಎಣ್ಣೆನಾರ ಹಾಕೋರಿ ಇಲ್ಲಾಂದ್ರೆ ತುಪ್ಪನಾರ ಹಾಕೋರಿ ನಡಿತೈತಿ. ನಾ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು 2 ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಂಡು ಇವಾಗ ಹೊಳಿಸಿ ಹಾಕೋತೀನಿ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಹೋಟೆಲ್ ರೀತಿನ ಮನ್ಯಾಗ ಸಟ್ ದೋಸೆ ರೆಡಿ ಆಗೈತೆ ಅಂಥೇಳಿ ನೋಡಾಕ್ತೀರಿ ನೀವು. ಉಳಿದಿರೋ ಹಿಟ್ಟನ್ನು ಇದೇ ರೀತಿಲ ನೀವು ದೋಸೆ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ನಾನು. ನೀವು ಇಲ್ಲಿ ಗ್ಯಾಸ್ನ ಹೈ ಇಟ್ಕೋರಿ ಮೊದಲಿಗೆ, ಆಮ್ಯಾಗ ನೀರು ಗೊಜ್ಜಿ ಒರೆಸ್ಕೊತೀವಲ್ವ ಅವಾಗ ಲೋ ಮಾಡ್ಕೋರಿ ಗ್ಯಾಸ್ನ. ಹಂಗೆ ಲೋ ಮಾಡ್ಕೊಂಡು ದೋಸೆ ಹಾಕೋರಿ. ಮತ್ತು ಈ ದೋಸೆ ಪೂರ್ತಿ ಬೇಯಿಸ್ಕೊಂಡು ತಗ್ಗಿ ಮಟನೂ ನಾವು ಗ್ಯಾಸ್ನ ಲೋನ ಇಟ್ಕೋಬೇಕು. ಹೈ ಇಟ್ಕೊಂಡ್ರೆ ಅಂದ್ರೆ ದೋಸೆ ಜಲ್ದಿನ ಹೊತ್ತಿ ಬಿಡ್ತೈತಿ. ಇದು ಸಟ್ ದೋಸೆ ಐತಿ, ಹೀಗಾಗಿ ಜಲ್ದಿನ ಹೊತ್ತಾವು. ಮ್ಯಾಗಡೆ ಎಲ್ಲ ಹಸಿ ಇರ್ತೈತಿ, ಕೆಳಗಡೆ ಹೊತ್ತು ಬಿಡ್ತೈತಿ. ಹೀಗಾಗಿ ನೀವು ಲೋ ಇಟ್ಕೊಂಡ್ರೆ ಕೆಳಗಿಂದನೂ ಮೆತ್ತಗೆ ಕ್ರಿಸ್ಪಿಯಾಗಿ ಮತ್ತು ಮ್ಯಾಗಡೂ ಚಂದಂಗ ಬೆಂದ ದೋಸೆ ಬರ್ತಾವು. ಈ ಟಿಪ್ಸ್ನ ನೆನಪಿಟ್ಕೋರಿ. ನೋಡಿರಿ ಎಲ್ಲ ದೋಸೆನೂ ಇದೇ ರೀತಿನ ಮಾಡ್ಕೊಂಡ್ರೆ ಆಯಿತು. ಮನೆಯಾಗನ ಪರ್ಫೆಕ್ಟಾಗಿ ಹೋಟೆಲ್ ರೀತಿಯಲ್ಲಿ ಸಟ್ ದೋಸೆ ರೆಡಿ ಆಗ್ತಾವು. ದೋಸೆ ಎಲ್ಲ ರೆಡಿ ಆದಮೇಲೆ ತೋರ್ಸಾತ ನೋಡ್ರಿ. ನಾನು ನಿಮಗೆ ಸರ್ವ್ ಮಾಡಿ ಯಾವ ರೀತಿ ಆಗೈತಿ ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಅಂಥೇಳಿ. ನೋಡಿರಿ ಪರ್ಫೆಕ್ಟಾಗಿ ಹೋಟೆಲ್ ರೀತಿ ಒಳಗನ ನಾವು ಇವತ್ತು ಮನ್ಯಾಗ ಸಟ್ ದೋಸೆ ಮಾಡ್ಕೊಂಡಿದ್ವಿ. ನೀವು ಒಂದು ಟ್ರೈ ಮಾಡಿ ನೋಡಿರಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇವು ಕೈಯಾಗ ಇಷ್ಟು ಸಾಫ್ಟಾಗಿರ್ತಾವೆ, ಮುಟ್ಟಿದ್ರೆ ಹತ್ತಿ ಅಷ್ಟು ಸಾಫ್ಟಾಗಿರ್ತಾವೆ, ಅಷ್ಟು ರುಚಿಯಾಗಿರ್ತಾವೆ ಬಾಯಾಗೂ. ನೋಡಿರಿ ಯಾವ ರೀತಿ ಕಾಣಿಸಾಗ್ತಾವೆ ಸಟ್ ದೋಸೆ. ನಿಮಗೂ ಈ ಸಟ್ ದೋಸೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಮತ್ತು ಹಂಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗಳ್ನು ವಿಡಿಯೋ ಶೇರ್ ಮಾಡಿರಿ. ಮತ್ತು ವಿಡಿಯೋ ಎಷ್ಟು ಶೇರ್ ಮಾಡ್ತಿರಲ್ಲ ಅಷ್ಟು ನನಗೆ ಹೆಲ್ಪ್ ಆಕತಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು.